ನೋಡಿ ಇತ್ತೀಚೆಗೆ ಇಂಡಿಯಾದಲ್ಲಿ 99% ಕರಪ್ರೇಟ್ರು ಫೇಕ್ ಇದ್ದಾರೆ. ಫೇಕ್ ಅಂದರೆ ಹೆಂಗೆ ಗೊತ್ತಾ? ರಿಯಲ್ಗೂ ಫೇಕ್ ಏನು ವ್ಯತ್ಯಾಸ ಅಂದರೆ, ರಿಯಲ್ ಕರಪ್ರೇಟ್ರು ಕರಪ್ರೇಟಿಕ್ ಕಾಲೇಜಲ್ಲಿ ಸುಮಾರು 5ರಿಂದ 6 ವರ್ಷ ಕಲಿತು ಪ್ರಾಕ್ಟೀಸ್ ಮಾಡೋರು. ಇಲ್ಲ ನಮ್ಮ ಥರ ಅಲೋಪತಿ ಡಾಕ್ಟ್ರು 1 ವರ್ಷ ಫಾರಿನಲ್ಲಿ ಟ್ರೈನಿಂಗ್ ತೊಗೊಂಡು ಪ್ರಾಕ್ಟೀಸ್ ಮಾಡೋರು. ಭಾಳ ಸಿಂಪಲ್. ನೋಡಿ ಅವ್ರ ಹತ್ರ ಹೋಗಿ ನೀವು ಸರ್ಟಿಫಿಕೇಟ್ ಕೇಳಬೇಕಾಗತ್ತೆ. ಏನು? ನೋಡಿ ಇದು ಸ್ವೀಡನ್ನಿಂದ ಸ್ಟ್ರೆಚಲ್ ಆಸ್ಟಿಯೋಪತಿ ಕರಪ್ರೇಟಿಕಲ್ಲಿರೋ ಸರ್ಟಿಫಿಕೇಟು ಕ್ಲಿಯರಾಗಿ ಬರೆದಿದೆ, ಸ್ಟಾಕ್ಹೋಮ್ ಅಂತ ಹೇಳ್ಬಿಟ್ಟು. ಎರಡನೇದು, ನನ್ನ ಅಲೋಪತಿ ಡಾಕ್ಟರ್ ಅನ್ನೋದಕ್ಕೆ ಇದೊಂದು ಸರ್ಟಿಫಿಕೇಟು. ಜೊತೆಗೆ ನಾನು ಅಮೇರಿಕದಿಂದ ಕೆನ್ಸಸ್ಸಿಂದ ತೊಗೊಂಡಿರೋ CDC ಸರ್ಟಿಫೈಡ್ ಡಾಕ್ಟರ್ ಕಾಕ್ಸ್ ಕರೋಪೆಟ್ರಿಗೆ ಇಲ್ಲೊಂದು ಫೋಟೋ ಇದೆ. ಜೊತೆಗೆ ಇಲ್ಲಿ ನಾನು ನೋಡ್ಬೋದು ನಿಮಗೆ, ನಮ್ಮ ಪ್ರಿನ್ಸಿಪಲ್ ಇವರು ಸ್ಟಾಕ್ಹೋಮಲ್ಲಿ, ಇವರು ಕೂಡ ನಮ್ಮ ಒಂದು ಟ್ರೈನರ್ಸು ಸ್ಟಾಕ್ಹೋಮಲ್ಲಿ. ಇಲ್ಲಿ ನನ್ನ ಫೋಟೋ ನೋಡ್ಬೋದು. ಜೊತೆಗೆ ಇಲ್ಲಿ ಕೂಡ ನೋಡ್ಬೋದು, ಇವರು ನಮ್ಮ ಎಕರ್ಮೆನ್ ಅಂತ ಸ್ವೀಡಿಷ್ ಆರ್ಥೋಪೆಡಿಕ್ ಸರ್ಜನ್ ಮತ್ತು ಕರಪ್ರಾಕ್ಟರು, ಅವ್ರ ಮದರ್ ಇವರು. ಇಲ್ಲಿ ಕೂಡ ನನ್ನ ಸರ್ಟಿಫಿಕೇಟ್ ನೋಡ್ಬೋದು, ಮಾಸ್ಟರ್ ಡಿಪ್ಲೊಮಾ ಇನ್ ಕರೋಪ್ರಾಕ್ಟಿಕ್ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಕೂಡ ನೋಡ್ಬೋದು, ಜರ್ಮನಿಯಿಂದ ನಾನು ಟ್ರೈನಿಂಗ್ ತೊಗೊಂಡಿರೋದು. ನೋಡಿ ಇವರು, ಓಕೆ, ಇವರು ಮ್ಯೂನಿಚಲ್ಲಿ ಥಾಮಸ್ ಅಂತ, ಇವರು ಹಾಲಿವುಡ್ ಕರೋಪ್ರಾಕ್ಟರ್ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ನಮ್ಮ ಸ್ಟೂಡೆಂಟ್ ಗ್ರೂಪ್ ಫೋಟೋ. ಸೊ ಈ ಥರ ಸರ್ಟಿಫಿಕೇಟಲ್ಲಿ ನೀವು ಖಂಡಿತವಾಗ್ಲೂ ವೆರಿಫೈ ಮಾಡಿ. ಸುಮ್ಮನೆ ಯಾವುದೋ MD-CH ಅಂದ ತಕ್ಷಣ ಅದನ್ನು ನಂಬೇಡಿ. ಸೊ ಇದು ನೀವು ರಿಯಲ್ ಕರೋಪ್ರಾಕ್ಟರ್ ಫೇಕ್ ಕರೋಪ್ರಾಕ್ಟರ್ ಅಂತ ಇಲ್ಲಿ ಕೂಡ ನೋಡ್ಬೋದು. ನೋಡಿ ಇದು ನಮ್ಮದು ಅಮೇರಿಕನ್ ಟ್ರೈನ್ ಸರ್ಟಿಫಿಕೇಶನ್ ಅಂತ, ಡೆನಿಸ್ ಸೆಂತೋರಿ ಅಂತ ಅವರು. ಇದು ಲಿಯಾಂಡರ್ ಅಕಾಡೆಮಿಯಲ್ಲಿ ನಾನು ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಟು. ಈ ಥರ ವೆರಿಫೈ ಮಾಡಿ ನೀವು ನಿಜವಾದ ಕರೋಪ್ರಾಕ್ಟರ್ ಹತ್ರ ಹೋದರೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳ್ಬೋದು.